ಇನ್ನೂ ಡೋರ್ ಹಾಕೊಂಡಿಲ್ವಲ್ಲ ಇವನು. ಏಯ್ ಡೋರ್ ಹಾಕೊಳ್ಳಲೇ. ಆಗಲ್ಲ. ಏನಾಯ್ತು? ಆಗಲ್ಲ. ಏನು ಅಂತಾರೆ ಡೋರ್ ಅಂದ್ರೆ ಹಾಕಂತೀರ. ಈ ಡೋರ್ ಬಿದ್ದಿಲ್ಲ. ಅದೇ ಹೇಳ್ತಾ ಇದ್ದೀವಿ, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಒಂದು ಸಾಂಗ್ ಹಾಕ್ಲಾ? ಕೋಟಿಗೊಂದು ಮನೆತನವೋ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ತೀರ್ಥ ಹಾಕಿಸ್ಕೊಳುವ. ಓ ಅವತ್ತು ಸೀರಿಯಸ್ ಆಗಿ RX ತಗೊಂಡೋಗಿ ಹೆಂಗೆ ಕಂಟೆಂಟ್ ಬರ್ಕೊಂಡೋಗಿ ಮಾತಾಡಿದ್ದೀನಿ. ವಿಡಿಯೋನ ಬರೀ ವಿಡಿಯೋ ಐತೆ, ಆಡಿಯೋನೇ ಇಲ್ಲ ಅದ್ರೊಳಗಡೆ. ಬೇಜಾರೇ ಆಗೋಯ್ತು ಅವತ್ತು ಮಾತ್ರ. ಅದಾದ್ಮೇಲೆ ಇನ್ನೊಂದು ದಿನ ತಗೊಂಡು ಹೋಗೋಕೆ ಆಗಲೇ ಇಲ್ಲ, ಟೈಮೇ ಸಿಗಲಿಲ್ಲ. ಇವನು ನೋಡಿ ಎಲ್ರಿ ಟಿಕೆಟ್ ಹಾಕೊಂಡು ಎತ್ತು ಕಾಯ್ತವನೆ. ಹೋಗೋಣ ಲೆಫ್ಟಲ್ಲಿ. ಎಲ್ಲೆಲ್ಲಿಂದ ಬಂದುಬಿಡ್ತಿರಲ್ಲೇ. ಅವ್ರು ಹೇಳಲಿಲ್ಲ ಅಂದರೆ ನಾನು ಹಂಗೆ ಹೋಗ್ತಿದ್ದೆ. ಅವ್ರು ತೋರಿಸಿದ್ ನೋಡಿ ಕನ್ಫ್ಯೂಸ್ ಆಗಿ ನಾನು ಇತ್ತು ಬಂದೆ. ರೆಕಾರ್ಡ್ ಆಗ್ತೈತೆ ಕಣ, ಆಡಿಯೋ ಬರ್ತೈತೆ. ಆ ಡೋರ್ ಸರಿಯಾಗಿ ಡೋರ್ಗೆ ಇರ್ಕಿಸ್ಕೊಂಡೆ ಕಣ ಕೈನ ಇಟ್ಟಿದ್ದೀನಿ. ಹಿಂದ್ಗಡೆಯಿಂದ ಚಿಕ್ಕಣ್ಣು ಒತ್ತದೆ ಡೋರ. ಎಷ್ಟು ಫುಲ್ ಟ್ಯಾಂಕಾ? 710. ಕರೆಕ್ಟ್. ನೀನು ಸಬ್ಸ್ಕ್ರೈಬ್ ಆಗಿದ್ದೆ ಚಾನಲ್ಗೆ, ಇವಾಗ ಡೌಟ್ ಬರ್ತಾಯಿತ್ತು ನನಗೆ. ಆಗಿಲ್ಲ ಅನ್ಬೇಕಿತ್ತು. ಮಿತ್ರದ್ರೋಹಿ. ಎಲ್ಲ ಗ್ಲಾಸು ಜಿಪ್ ಹಾಕೊಂಡಿಲ್ಲ. ಓ ತಮಾಷೆಗೆ ಅಂತ್ಕಂಡ. ನಾವು ಆವಿಷ್ಟಾಗೆಲ್ಲ ತಮಾಷೆ ಮಾಡಲ್ಲ. ಸೇಲ್ಸ್ ಮಾಡಿದೀವಲ್ಲ ಅಂತ ಸರ್ವಿಸ್ ಕೊಡ್ತಾರೆ ಬಿಟ್ರೆ ಸರ್ವಿಸ್ ಕೊಡಲೇಬೇಕು ಇನ್ನು ಇಂಟೆನ್ಷನ್ ಏನಲ್ಲ. ಅದು ಹೆಂಗೆ ಗೊತ್ತಾ, ಮದುವೆ ಆದ್ಮೇಲೆ ಹೆಂಡ್ತಿ ಇಕ್ಕೊಂಡಂಗೆ ನಿನಗಿಷ್ಟ ಇರಲಿ ಬಿಟ್ರೆ ಮನೆಯವ್ರಿಗೋಸ್ಕರ ಎದ್ರುಕೊಂಡು ನೀನು ಅವ್ಳ ಜೊತೆಲಿ ಇರಬೇಕು. ಯೂನಿಫಾರ್ಮು ಡ್ಯೂಟಿ ಮಾಡೋಕೆ ಕೊಟ್ಟರೆ ಅವರು ಎಲ್ಲೆಲ್ಲಿ ಬೇಕು ಅದೊಂದಕ್ಕೆ ಬಿಟ್ಟು ಎಲ್ಲ ಕಡೆ ಯೂಸ್ ಮಾಡ್ಕೊತಾರೆ. ಹೋಟ್ಲು ಬಿಡು, ಹೋಟ್ಲು ದೂರದ ವಿಷಯ ಅಂದ್ಕೋ. ತರಕಾರಿ ತಂತಾರಲ್ಲ ರೋಡ್ ಸೈಡು, ಅದರಲ್ಲೇ 100 ಜನದಲ್ಲಿ ಯಾರೋ ಒಬ್ಬರು ಕೊಡೋದು. ತುಮಕೂರು ರಸ್ತೆ. ಅಣ್ಣ ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬು ಕೇರ್ ಆಫ್ ಕರ್ನಾಡು ಅಂತ ಐತೆ ನೋಡ್ರಿ. R15 ನಮ್ಮ ಹುಡುಗನ ಗಾಡಿನ ಒಂದು ಈಗ ಎಲೆಕ್ಟ್ರಾನ್ ಸಿಟಿಯಿಂದ ತುಮಕೂರು ರೋಡ್ವರೆಗೂ ಓಡಿಸ್ಕೊಂಬರ್ತಾ ಇದ್ದೀನಿ ನೈಸ್ ರೋಡಲ್ಲಿ. ಲಿಟ್ರಲಿ ಗುರು ಒಂದು 35 ಕಿಲೋಮೀಟ್ರ್ ಅಂದ್ಕೊಳ್ಳಿ. 35 ಕಿಲೋಮೀಟ್ರಿಗೇ ಕೈಯೆಲ್ಲ ನೋವು ಬರ್ತೈತೆ. ಆಲ್ರೆಡಿ ಜಾಯಿಂಟ್ ಪೇಯ್ನು ನನಗಿಲ್ಲಿ ಎಲ್ಬೋ ಹತ್ರ. ಸುಮ್ಮನೆ ಅಂದರೆ ಇದು ಗಾಡಿ ತಗೊಳ್ಳೋದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಸಿಟ್ಟಿಂಗ್ ಪೋರ್ಷನ್ ಇದೆಯಲ್ಲ ಅದಷ್ಟು ಕಷ್ಟ ಅನಿಸುತ್ತೆ. ಆದರೂ ತೊಗೊತೀವಿ. ಯಾಕಪ್ಪ ಅಂದರೆ ಬ್ರೋ ಸ್ಟ್ಯಾಂಡು ಯಾಕೆ ತೊಗೊತೀವಿ ಅಂದರೆ ಒಂದು ಕ್ರೇಜು. ಅದು ಏನೇ ನೋವಿರಲಿ, ಬೆನ್ನೋವು ಬರಲಿ, ಕೈ ನೋವು ಬರಲಿ, ಆ ಕ್ರೇಜ್ ಅನ್ನೋದು ಒಂದ್ಸರಿ ಹುಟ್ಟಿದ ಮೇಲೆ ತೊಗೊಂಬಿಡ್ತೀವಿ ಆ ಗಾಡಿನ. ಈ R15 ಈ ಥರ ಬೆಂಡಿಂಗ್ ಪೋರ್ಷನ್ ಇರೋ ಗಾಡಿಗಳೆಲ್ಲ ತೊಗೊಂಡು ಯಾವ ಥರಪ್ಪ ಅಂದರೆ ಒಂಥರ ಲವ್ ಮ್ಯಾರೇಜ್ ಮಾಡ್ಕೊಂಡಂಗೆ. ಲವ್ ಮ್ಯಾರೇಜ್ ಇವ್ರ ಜೊತೆ ಇದ್ದರೆ ನಿಂಗೆ ನೆಮ್ಮದಿ ಇಲ್ಲ, ಜೀವನ ಪೂರ್ತಿ ಖುಷಿಯಾಗಿರ್ತೀನಿ ಅಂತ ಗೊತ್ತಿರುತ್ತೆ, ಬಟ್ ನೆಮ್ಮದಿ ಇರಲ್ಲ. ಏನು ಕಾರು ಒಂದಕ್ಕೆ ಹಿಂಸೆ ಕೊಡ್ತಾನೆ ಇರ್ತಾಳೆ ಕೂಳೆ. ಇನ್ ದ ಸೆನ್ಸ್ ಅಂದರೆ ನೆಮ್ಮದಿ ಹಾಳಾಗೋಗುತ್ತೆ ಅಂತಲ್ಲ. ಈ ಲವ್ ಮಾಡೋರು ಗೊತ್ತಾಗುತ್ತೆ ಬಿಡಿ, ನನಗೆ ಗೊತ್ತಾಗಲ್ಲ, ಅದಕ್ಕೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ. ಅದೇ ರೀತಿ ಹೇಳ್ತಾ ಇರೋದು. ಅವಳನ್ನ ಕಟ್ಕೊಂಡ್ಮೇಲೆ ಮುಗ್ದಾಯ್ತು ಗುರು. ಅವಳು ಏನಂದ್ರು, ಅವಳು ಹಿಂಸೆ ಕೊಡಲಿ, ಏನು ಮಾಡಿದ್ರು ಆ ಹಿಂಸೆ ಅನುಭವಿಸ್ಬೇಕಲ್ಲ. ಆ ಥರ ತೊಗೊಂಡಿದ್ದೀವಿ, ಅನುಭವಿಸ್ಬೇಕು. ಬೇಡ ಅಂತ ಬಿಟ್ಟು ಹೋಗೋಕ್ಕಾಗಲ್ಲ. ಕೂದಲೇ ಇಲ್ವಲ್ಲ, ಕೂದಲು ಹೊರಟೋಗವೆಲ್ಲ. ಅಯ್ಯೋ ಕೂದಲಿದವ್ರಿಗೆ ಹೆಣ್ಣು ಸಿಗ್ತಿಲ್ಲ. ಇಲ್ಲ ಅಲ್ಲೇ ಇರೋದು. ಲಾಸ್ಟ್ ಟೈಮ್ ಅಲ್ಲೇ ಹಾಕಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ನೀನು ಮಠ ಕಟ್ಟೋದು ಯಾಕೆ ಅಂತ ಗೊತ್ತಾಯ್ತು. ಮದುವೆ ಆದರೆ ಒಂದೇ, ಮಠ ಆದರೆ ಎಷ್ಟು ಬೇಕಾದರೂ ಅಲ್ಲ, ಅನ್ಲಿಮಿಟೆಡ್. ಇಲ್ಲೇ ನಿಂದು ಅದೇ ತಾನೇ ಪ್ಲಾನ್, ಮಠ ಕಟ್ತಿರೋದಕ್ಕೆ. ಮಗ ಎಲ್ಲ ಓಕೆ, ಟೀ ಶರ್ಟ್ ಯಾಕೆ ಉಲ್ಟಾ ಹಾಕೊಂಬಂದಿದ್ಯಾ? ಸುಳ್ಳಂತೆಲ್ಲ ಪ್ರೂವ್ ಮಾಡಿ ಹೇಳ್ಬೇಡ. ಇಲ್ಲ ನೋಡಿ ಇಲ್ಲಿ ನೋಡಿ ಟೀ ಶರ್ಟ್ ಉಲ್ಟಾ ಹಾಕೊಂಬಂದಿರೋದು. ಎಲ್ಲದರಿಗೂ ಆ ಥರ ಇರಬಾರ್ದು. ಅದೇನೋ ಕಾಣೆ. ನಾನು ಊರಿಗೆ ಬಂದು ಲಾಕ್ ಮಾಡಬೇಕು ಅಂದ್ಕೊಂಡಾಗೆಲ್ಲ
ಲಾಗ್ ಸೆಟಪ್ ಮಾಡ್ಕೊಂಡಾಗೆಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದಾಗ ಒಳ್ಳೆ ಬಿಸಿಲಿತ್ತು, ಮಧ್ಯಾಹ್ನ ಎಲ್ಲ ಒಳ್ಳೆ ಬಿಸಿಲಿತ್ತು. ಈಗ ಒಂದು ಟೈಮ್ 4:15 ಆಯಿತು. ಕದ್ರಿ ನರಸಿಂಹಸ್ವಾಮಿಗೆ ಹೋಗಬೇಕಿತ್ತು. ನಮ್ಮೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 100-135 ಕಿಲೋಮೀಟ್ರ್ ಇದೆ. ಸರಿ ಹೋಗೋಣ, ಹೆಂಗಿದ್ರು ಒಂದು ಒಳ್ಳೆ ಲಾಂಗ್ ಸ್ಟ್ರೆಚ್ ಹೋಗ್ತೀನಲ್ಲ ಅಂಥೇಳಿ ಸೆಟಪ್ ಮಾಡಿಕೊಂಡೆ. ಎಲ್ಲ ಕ್ಯಾಮ್ರಾ ಎಲ್ಲ ಮೌಂಟ್ ಮಾಡಿಕೊಂಡು ಮಳೆ ಬರೋಂಗಾಗಿದೆ. ಅದು ಯಾರಿಗೆ ನಮ್ಮ ಮೇಲೆ ಏನು ಕೋಪ ಇದೆಯಾ ಗುರು? ನಾವೇನೋ ಒಂದು ಮಾಡಬೇಕು ಅಂದರೆ ನನಗೆ ಏನಾದರೂ ಒಂದು ಆಗುತ್ತೆ. ಏನು ಹಿಂಸೆನಪ್ಪ ತಗೋ, ನಾವು ಯಾರಿಗೇನು ಪಾಪ ಮಾಡಿದ್ವಿ ಅಂತ. ಹಿಂಗೆ ಬಸ್ ಇಲ್ಲೇ ಐತಲ್ಲ, ಬಸ್ ಇಲ್ಲೇ ಐತಲ್ಲ. ಈಗ ಇವರು ಇಲ್ಲೇ ಅವರೇ ಎಲ್ಲ ರಾಜರ ಫ್ಯಾಮಿಲಿ. ಹಾಂ ಅವನಿಗೆ ಗೊತ್ತೇ ಆಗಲಿಲ್ಲ ಯಾರು ಅಂತ. ಯೂಟರ್ನಾ ಸ್ಟ್ರೈಟಾ? ಕರೆಕ್ಟಾಗಿ ಹೇಳು. ಏನು ಫೀಲು ಗುರು, R15 ಹೊಡೆಯೋದು. 110, 150ನಲ್ಲಿ ಥ್ರಾಟಲ್ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಥರ ಇರೋ ರೋಡ್ಗೂ ಈ ಥರ ಕೊಡೋ ಫೀಲ್ಗೂ ಲಿಟ್ರಲಿ ನಮ್ಮ ಊರಿಂದ ನಮ್ಗಿಂತ ಒಂದು ಅರ್ಧ ಗಂಟೆ 3/4 ಗಂಟೆ ಮುಂಚೆ ಬಿಟ್ಟವರೆಲ್ಲ ಒಂದು 5-6 ಕಾರ್ಗಳನ್ನ ಚೇಸ್ ಮಾಡ್ಕೊಂಡು ಮುಂದೆ ಪಾಸ್ ಆಗ್ತಾಯಿದ್ದೀನಿ. ಇನ್ನೂ ಇದೆ, ಇನ್ನೊಂದು 6-7 ಕಾರ್ ಮುಂದೆ ಇದೆ. ಅದಲ್ಲದೆ ನಮ್ಮ ಬಾಯ್ಸು ಒಂದು 7-8 ಜನ ಬಾಯ್ಸ್ ಬೇರೆ ಮುಂದೆ ಹೋಗಿದ್ದಾರೆ. ಈಗ ನಾನು ಅವ್ರು ಜಾಯ್ನ್ ಆಗಬೇಕು, ಹೋಗ್ತಾ ಇದ್ದೀನಿ. ಲಿಟ್ರಲಿ ಹೇಳ್ತಾ ಇದ್ದೀನಲ್ಲ, RPM ಇಂಡಿಕೇಟರ್ಸ್ ಬರ್ತಾ ಇದೆ ಇಲ್ಲಿ. RPM ಇಂಡಿಕೇಷನ್ಸು ಬರ್ತಿರೋ ವಿಂಡ್ ಫೋರ್ಸ್ಗೆ ನಿಮ್ಮ ವಾಯ್ಸ್ ಎಷ್ಟು ಕೇಳ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಮಾತ್ರ ಕೂಲ್ ವೆದರ್ಗೆ ಮಸ್ತಾಗಿದೆ ಮಾತ್ರ ಗಾಡಿ ಹೊಡಿಲಿಕ್ಕೆ. ಅದು ಅನುಭವಿಸೋರಿಗೆ ಗೊತ್ತಾಗೋದು ಆ ಫೀಲು. 121, 122 ನಾನು ಕ್ರೂಸ್ ಮಾಡ್ತಾ ಇರೋದು. ಅಷ್ಟು ಓಪನ್ ಹೈವೇ ಇದೆ, ಕಮ್ಮಿಗೆ ಹೋಗಿ ಮನಸ್ಸೇ ಬರ್ತಾಯಿಲ್ಲ. 120 ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಕೂಡ ಇಲ್ಲ. ಮಸ್ತಾಗಿದೆ. ಅದು ಹೇಳಿದೆ ಲಿಟ್ರಲಿ ಫಸ್ಟ್ ಟೈಮ್ 122 ನಾವು ಥ್ರಾಟಲ್ ಓಪನ್ ಮಾಡಿರೋದು. ಆ ಫೀಲೇ ಬೇರೆ ಥರ ಇದೆ ಗುರು. ಯಪ್ಪ ಏನು ಓಪನ್ ಹೈವೇ, ಚಿಂದಿಯಾಗಿದೆ ಮಾತ್ರ ಹೋಗ್ತಾ ಇರೋ ಫೀಲು. ಈ ನಮ್ಮ ಹುಡುಗರು ನನಗೆ ಈ ಥರ ಹೋದ್ರು ಸಿಗ್ತಾ ಇಲ್ಲ ಅಂದರೆ ಅವ್ರು ಇನ್ನು ಯಾವ ಲೆವೆಲ್ಗೆ ಹೋಗಿರ್ಬೋದು ಅಂತ ಯೋಚನೆ. ಅದರಲ್ಲೂ ಇದೆ, NS ಇದೆ, ಒಂದು R15 M ವರ್ಷನ್ ಇದೆ. ಸೀರಿಯಸ್ ಆಗಿ ಈ ಫೀಲ್ ಮಾತ್ರ. ಅದಕ್ಕೆ ಆಚೆ ಬರಬೇಕು, ಗಾಡಿ ಎತ್ಕೊಂಡು ಟೂರಿಂಗ್ ಮಾಡಬೇಕು, ಲಾಂಗ್ ರೈಡ್ಸ್ ಮಾಡಬೇಕು ಅಂತಲ್ಲ, ಯಾವ ಕಾರಣಕ್ಕೆ ಅಂತ ಈಗ ಅರ್ಥ ಆಗ್ತಿದೆ. ಈ ಕಾರು ನಮ್ಮ ಊರಿಂದ ಹೊರಟಿರೋದೆ. ಮುಂದೆ ಹೋಗ್ತಾ ಇದೆ ಒಂದು ಇನೋವಾ, ಅದು ಹೋಗ್ತಾ ಇರೋದು ನಮ್ಮೂರಿಂದನೇ ಬರ್ತಾ ಇರೋದು. ಎಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ. ಈಗ ಹೋಗ್ತಾ ಇದ್ರೆ ಅದ್ರ ಫೀಲೇ ಬೇರೆ. ಇಲ್ಲಿ ಯೂಟರ್ನ್ ಮಾಡಬೇಕು. ಮೇಲೆ ಬಂದುಬಿಟ್ಟಿದ್ದೀನಿ, ಫ್ಲೈಓವರು ಸರ್ವಿಸ್ ರೋಡಲ್ಲಿ ಹೋಗಬೇಕಿತ್ತು. ಮೇಲೆ ಬಂದುಬಿಟ್ಟಿದ್ದೀನಿ. ಇವ್ರಿಗೆ ಕೇಳಿ ಹಿಂದೆಡೆ ಕೂತಿರೋ ನಮ್ಮ ಹುಡುಗನ ಕೇಳಿದ್ದೀನಿ ಹೆಂಗೆ ಹೋಗ್ಬೇಕು ಹೇಳೋ ಅಂತ. ಅವನೇನು ಹೇಳಿಲ್ಲ. ಹಾಂ, ಎಷ್ಟು ಬಂದ್ವಿ? 56 ಕಿಲೋಮೀಟ್ರ್ ಆಗಲೇ ಪಾಸ್ ಮಾಡಿದ್ವಾ? 136 ಹೊಡ್ಕೊಂಡು ಬಂದಿದ್ದು 56 ಕಿಲೋಮೀಟ್ರು. ರೋಡ್ ಸಖತ್ತಾಗೈತಲ್ಲ, ಪಾಸ್ ಆಗಿಬಿಟ್ಟಿದ್ದೀವಿ ಗೊತ್ತಾಗಿಲ್ಲ. ಎಷ್ಟು ಮ್ಯಾಕ್ಸಿಮಮ್ ನಾವು ಎಷ್ಟೊಂದು 3/4 ಗಂಟೆ ಆಯ್ತಾ ಬಿಟ್ಟು? ಲಾಸ್ಟ್ ನೀನು ಯಾರಿಗಾರು ಫೋನ್ ಮಾಡಿದ್ದು ನೆನಪಾಯ್ತಾ ನೋಡು. ಹಾಂ, ಯಾರಿಗೆ ಫೋನ್ ಮಾಡಿದ್ದೆ? ಹಾಂ ಹಾಂ, ಈಗ 5 o'clock, 35 minutes 56 ಕಿಲೋಮೀಟರ್ ಬಂದಿದ್ದೀವಿ. ಅದು ಓಪನ್ ಹೈವೇ ಅಲ್ಲ, ಸಕ್ಕದಾಗೈತೆ. ಹಾಂ, 35 minutesಗೆ 56 ಕಿಲೋಮೀಟರ್ ಸ್ಟ್ರೆಚ್ ಬಂದಿದ್ದೀವಿ ಮಾತ್ರ. ಕದ್ರಿ ರೋಡು ನಮ್ಮೂರಿಂದ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. 25 ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ. ಈ ಹಬ್ಬನೂ ಅಷ್ಟೇ ನಮ್ಮೂರಲ್ಲಿ ತುಂಬ ವರ್ಷಗಳಿಂದ ನಿಲ್ಲಿಸ್ಬಿಟ್ಟಿದ್ರಂತೆ. ಒಂದು 20 ವರ್ಷ ನಿಲ್ಲಿಸ್ಬಿಟ್ಟಿದ್ರು. ಈಗ ಈ ವರ್ಷ ಮಾಡಿದ್ದಾರೆ. ಸೊ ಅದಕ್ಕೆ ನೋಡೋಣ ಅಂತೇಳಿ ಬಂದಿದ್ದೆ. ಬಟ್ ಟೋಟಲಿ ವರ್ತ್ ಇಟ್ ಗುರು, ನಿಜವಾಗ್ಲೂ ತುಂಬ ವರ್ತ್ ಇದೆ ಇವತ್ತು ನಾನು ಬಂದಿರೋದು, ಈ ಸರಿ ಬಂದಿರೋದು. ಅದೇ ಪ್ರಾಬ್ಲಮ್ಮು, ಈ ಹಂಸ ಹಾಕಿರ್ತಾರೆ, ಅದಕ್ಕೆ ವೈಟ್ ಪಟ್ಟಿ ಬೆಳೆದೇ ಇರೋಲ್ಲ, ಗೊತ್ತೇ ಆಗಲ್ಲ ನಮ್ಗೆ ಹಂಸ ಐತೆ ಇಲ್ಲ. ರೋಡು ಅದು ಎಲ್ಲ ಒಂದೇ ಆಗಿರುತ್ತೆ ಒಳ್ಳೆ. ಹಾಂ, ಅಲ್ಲ ನೋಡಿ, ಅಲ್ಲಿ ಹಂಸ ಐತೆ, ನಮ್ಗೆ ಗೊತ್ತೇ ಆಗಲ್ಲ. ಇದು ಮಾತ್ರ ವೈಟ್ ಪಟ್ಟಿ ಐತೆ ಝೀಬ್ರಾ ಕ್ರಾಸಿಂಗಿಗೆ. ಈ ಡೇ ಟೈಮ್ ಅಟ್ಲೀಸ್ಟ್ ಕಾಣತ್ತಪ್ಪ, ನೈಟ್ ಟೈಮ್ ಬಂದರೆ ಯಾವಾಗ ಇರುತ್ತೆ ಆ ಗೇರಲ್ಲಿ ಹಾರಿಸ್ಕೊಂಡು ಹೋಗ್ಬೇಕಷ್ಟೇ. ಹಿಂದೆಯಿಂದ ವ್ಯೂ ನೋಡೋಣ ಅಂತ ಹಿಂದೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಹೇಮಂತನ ಗಾಡಿ ಕೊಟ್ಟು ಅವ್ನು ಹೊಡಿತಾ ಇದ್ದಾನೆ. ಗಾಡಿ ಕೊಟ್ಟಲ್ಲ, ಅವ್ನ ಗಾಡಿನ ಅವ್ನಿಗೆ ಕೊಟ್ಟು ನಾನು ಹಿಂದೆ ಕೂತ್ಕೊಳ್ಳೋದಂತ ಬಂದಿದ್ದೀನಿ. ನೋಡೋಣ ಇದು ಹೆಂಗಿದೆ. ಬಟ್ ವಿಂಡ್ ಬ್ಲಾಸ್ಟ್ ಮಾತ್ರ ತುಂಬ ಹೆವಿಯಾಗಿ ಕೇಳಿಸ್ತಾ ಇದೆ.
ಸೊ ನಿಮಗೆ ನನ್ನ ವಾಯ್ಸ್ ಎಷ್ಟು ರೀಚ್ ಆಗ್ತಿದೆ ಅಂತ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಈ R15 CBR ಈ ಥರ ಯಾವುದಾದ್ರಲ್ಲಿ ಪಿಲಿಯನ್ ಸೀಟು ಹೈಟ್ ಇರುತ್ತೋ ಇದರಲ್ಲೆಲ್ಲ ಕೂತ್ಕೊಂಡಿರೋದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ರೈಡರ್ಗಿಂತ ಪಿಲ್ಲೋನ್ ಹಿಂದಗಡೆ ಕೂತಿರೋರ್ಗೇ ರೋಡಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅದ್ಭುತವಾಗಿ. ಇವ್ರಿಗೆ ಏನು ಕಾಣುತ್ತೆ ಅದಕ್ಕಿಂತ ಮ್ಯಾಕ್ಸಿಮಮ್ ಒಂದು 50% ಬೆಟರಾಗಿ ನಮಗೆ ಕಾಣುತ್ತೆ. ಯಾಕಂದರೆ ನಾವು ತುಂಬ ಹೈಟಲ್ಲಿದ್ದು ನೋಡ್ತಾ ಇರ್ತೀವಿ ವಿಷನ್ನ. ಸೊ ಸ್ವಲ್ಪ ತುಂಬ ಡಿಸ್ಟೆನ್ಸು ನಮಗೆ ಚೆನ್ನಾಗಿ ಕಾಣುತ್ತೆ. ಬಟ್ ಹುಷಾರಾಗಿ ಕೈ ಇಟ್ಕೊಂಡು ಕೂತ್ಕೋಬೇಕಾಗಿರುತ್ತೆ. ಒಂದು ಚೂರು ಕೈ ಬಿಟ್ಟಾಗ ಏನಾದರೂ ಟ್ರಾಟಲ್ ಜಾಸ್ತಿ ಕೊಟ್ಟರೆ ಕಾಲು ಎತ್ಕೊಂಡು ಹಿಂದೆ ಬೀಳಬೇಕಾಗುತ್ತೆ. ಫೈನಲಿ ನಿಯರ್ಲಿ 2 hours ಡ್ರೈವ್ ಮಾಡಿ ಕದ್ರಿಗೆ ರೀಚ್ ಆಗಿದ್ದಾಯಿತು. ಇಲ್ಲೊಂದು ರೂಮ್ ಮಾಡ್ಕೊಂಡ್ವಿ. ಎಷ್ಟು ಮಚ್ಚ ಕೊಟ್ಟಿದ್ದು? 1300 ಅಲ್ಲ? 4 people ಶೇರಿಂಗಿಗೆ 1300 ರೂಪಾಯಿ ಕೊಟ್ಟೆ. ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಆಲ್ರೆಡಿ ಒಂದು ಬಂದು ದಬಾಕೊಂಬಿಟ್ಟವನೆ ಮಿಸ್ಟರ್ ಹೇಮಂತ್. ಗಾಡಿ ಓಡಿಸಿದ್ದು ನಾನು, ಮಲ್ಕೊಂಡಿರೋನು ಅವನು. ರೂಮ್ 4 people ಶೇರಿಂಗಿಗೆ ಸಾಕು ಸದ್ಯಕ್ಕೆ, ಏನು ತೊಂದರೆ ಇಲ್ಲ. AC ಇದೆ, TV ಇದೆ, ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬೆಳಗ್ಗೆ ನೋಡ್ಕೊಳಕ್ಕೊಂದು ಮಿರರ್ ಕೂಡ ಇದೆ, ಸಾಕು. TV ಇದೆಯಲ್ಲ ಅದು ಬರುತ್ತಾ ಬಿಡುತ್ತಾ? TV ಐತಾ? ಅಷ್ಟೇ ಬೇಕಿರೋದು. ನೋಡು ಹಾಕಿ ನೋಡು ಬರುತ್ತಾ ಅಂತ. ಅದು ಸ್ವಿಚ್ ಬೋರ್ಡ್ ಇಲ್ಲ, ಅದಕ್ಕೆ ತಾನೇ ನಾನು ಸುಮ್ಮನಾಗಿದ್ದು. ಇಲ್ಲ ಲೈಟ್ ನೋಡಿ ಮೇಲ್ಗಡೆ ಆಪ್ಷನ್ನು ಅಲ್ಲ ಹಾಕ್ಬೇಕು ಹತ್ಬಿಟ್ಟು. ಈಗ ನಾವು TV ಎಲ್ಲ ಯಾರು ನೋಡ್ತೀವಿ? IPL ಯಾವುದೈತೆ ನೋಡಿ ಮ್ಯಾಚು, ಅದು ನೋಡುತ್ತಾನೆ. ಜೈ RCB ಮ್ಯಾಚ್ ಬಿಟ್ಟರೆ ಬೇರೆ ಮ್ಯಾಚ್ ನೋಡಲ್ಲ ನಾವು. ಆ್ಯಕ್ಚುಲಿ ಮೊದಲೊಂದು ರೂಮ್ ನೋಡೋದು ಇಲ್ಲಿಗೆ ಬಂದು, ಅದು 2 people ಶೇರಿಂಗಿಗೆ 1000 ರೂಪಾಯಿ ಹೇಳಿದ್ರು. ಅಲ್ಲ ಸಾರಿ, 2 people ಶೇರಿಂಗಿಗೆ 800 ಏನೋ ಹೇಳಿದ್ರು. ಬಟ್ ನಾವು 4 ಜನ ಇದ್ದೀವಿ ಹುಡುಗರು, ಇನ್ನೂ 2 ಇದ್ದಾರೆ, ಅವ್ರು ಬರಬೇಕು. ಸೊ 4 people ಶೇರಿಂಗಿಗೆ ಕೇಳೋದಕ್ಕೆ 1100 ರೂಪಾಯಿ ಅಲ್ಲ 1300 ರೂಪಾಯಿ ಹೇಳಿದರು. ಸೊ ಇದೇ ಓಕೆ ಅಂತ ಇದನ್ನು ಓಕೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ 4 ಜೊತೇಲಿ ಬಂದಿದ್ವಿ, ಜೊತೇಲಿರಬೇಕು. ಸಪ್ರೇಟಾಗಿರೋದು ಯಾಕೋ ಒಪ್ಪಲ್ಲ ಮನಸ್ಸು. ಸೊ 4 ಜನಕ್ಕೆ ಫಿಕ್ಸ್ ಆಗಿ ಇಲ್ಲೇ ಇದ್ದೀವಿ. ಈಗ ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಫೋನ್ ಹಾಕಿ ರೀಚ್ ಆಗಿದ್ದೀನಿ ಅಂತ ಹೇಳಬೇಕು. ಜೀವ ಮತ್ತೆ ಆ ಮಾತುಗಳನ್ನು ನನಗೆ ನೆನಪಿಸಿ ಮಾತುಗಳಲ್ಲ, ನೆನಪುಗಳನ್ನು ನೆನಪಿಸಿ ನನಗೆ ನೋಯಿಸಬೇಡಿ. ಮೈಕ್ ಆನ್ ಮಾಡೈತಾ? ಹಾಂ ಮಾತಾಡ್ರಿ. ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್లో అందరూ వచ్చిన వెళ్ళిಗೆ తర్వాత దర్శనం చేస్తాము. దర్శనం చేసి భోజనం కాకపోతే వెళ్ళిపోతాను అంతే. హైదరాబాద్ ఇది హైదరాబాద్ కాదు, ಆಂಧ್ರ. ಇನ್ನೇನು ಹೈದರಾಬಾದ್ ಆಂಧ್ರದಲ್ಲಿ ಇನ್ನೆಲ್ಲದು ಮಹಾರಾಷ್ಟ್ರದಲ್ಲ. ನೋಡಿ ಇಲ್ಲಿ ಪಂಚೆ ನೋಡಿ ಹೆಂಗ್ ಕಟ್ತಾ ಇದ್ದಾರೆ. ರೋಡಾಗೆಲ್ಲ ಪಂಚೆ ಕಟ್ಕೊಂಡ್ ಬರ್ತಾ ಇದ್ದಾರೆ. ಅವಾಗಿಂದ ನಾನು ಕಟ್ತಾನೆ ಇದೀನಿ, ಜಾಸ್ತಿನೇ ಐತಿ. ಒಂದು ಕೆಲಸ ಮಾಡು, ಗಂಟೆ ಹಾಕ್ಬಿಡು. ಅವಾಗ ಅಲ್ಲೇ ಹಂಗೆ ಇರ್ತೈತೆ. ಅದೇ ಗಂಟೆ ಹಾಕ್ಬಿಡು. ಇರ್ಲಿ ತಡಿ, ಅವಾಗ ಕಟ್ಟಿದ್ರೆ ಪಂಚೆ ಹಾಕಿದೀವಿ ಅನ್ಸುತ್ತೆ. ನೀವು ಇವ್ರು ನೋಡಿ ಬರ್ಬೋಡ ಏನ್ ಮಾಡ್ತೀವಿ ಹೇಳಿ ಅಡುಗೆನ? ಇಲ್ಲಿ ಬಾಯಿಲಿ ಅಡುಗೆ ಏನ್ ಮಾಡ್ತಿದ್ದೆ ಹೇಳು. ಹೇಳು ಬ್ರೋ. ಅಡುಗೆ ಹೇಳ್ತೀನಿ ನೋಡ್ರಿ. ತೆಗಿಯಲಿದ್ದೀನೋ ಏನ್ ಮಾಡಿದೆ ಹೇಳು. ಹೇಳು. ಅನ್ನ ಸಾಂಬಾರು, ಪಾಯಸ, ಪಲ್ಯ. ಅದಕ್ಕೆ ನಗೋದು ಬಾಯಿ ಮುಚ್ಕೊಂಡು ಯಾರು ನಗೋದು? ಬಾಯಿ ಮುಚ್ಕೊಂಡು ಬಾರಿ ಇಲ್ಲಿ ಹೇಳು. ಏನ್ ಮಾಡಿದ್ದೆ ಅಡುಗೆನ? ಅಲ್ಲಿ ಭಟ್ರ ಅವ್ರೆ ಹೋಗಿ ಕೇಳ್ಕೊಳ್ರಿ. ಈಗ ಹೇಳಿ ಏನ್ ಮಾಡಿದ್ದೆ ಅಡುಗೆ ಹೇಳು. ಭಟ್ರ ಅವ್ರೆ ಕೇಳ್ಕೊ ಹೋಗು. ಒಂದ್ಸತಿ ಏನು ಇನ್ನೊಂದ್ಸರಿ ಹೇಳು. ನಿಮ್ ದೇವ್ರಿಗೆ ಬಂದಿದ್ದಾನೆ ಕೇಳ್ತಿರೋದು. ಹೇಳು, ಇಲ್ಲಿ ಹೇಳಿ ಇವಾಗ. ಅನ್ನ ಸಾಂಬಾರು ನನಗೆ ಗೊತ್ತಿಲ್ಲ. ಅನ್ನ ಸಾಂಬಾರು, ಪಲ್ಯ, ಪಾಯಸ,
ಇದನ್ನ ಹೇಳಕ್ಕೆ ನಾಚ್ಕೊಂಬದಿ ಅದಕ್ಕೆ ನಂಗೆ ಗೊತ್ತಿರತ್ತಾನೆ ಅಲ್ಲಿ ನೀನೇ ದೇವ್ರ ಬರ್ತೀಯ ಗೊತ್ತಿಲ್ಲ ಅಂದ್ರೆ ಊಟ ಮಾಡ್ರಿ ಇವನು ಏನೇನು ಹೇಳ್ತಾರೆ ಅಷ್ಟೇ ನೆಂಟರು